ನನ್ನೆಲ್ಲ ಕನ್ನಡ ಕುಲಕೋಟಿಗಳಿಗೆ ಎಸ್ ಸ್ಟೋರೀಸ್ ಚಾನೆಲ್ ಕಡೆಯಿಂದ ತುಂಬು ಹೃದಯದ ಸುಸ್ವಾಗತ. ಸ್ನೇಹಿತರೆ, ವಿಶ್ವ ಕ್ರಿಕೆಟ್ನ ಅತಿ ದೊಡ್ಡ ಪ್ರೀಮಿಯರ್ ಲೀಗ್ ಅಂದರೆ ಅದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ IPLನ ಪಂದ್ಯಗಳಿಗೆ ಈ ದಿನ ಚಾಲನೆ ಸಿಗಲಿದೆ. ಮೊದಲ ಉದ್ಘಾಟನಾ ಪಂದ್ಯದಲ್ಲಿ ನಮ್ಮ RCB ತಂಡ ಸನ್ರೈಸ್ ಹೈದರಾಬಾದ್ ತಂಡವನ್ನು ಎದುರಿಸಲಿದೆ. ಈ ಪಂದ್ಯದಲ್ಲಿ ನಮ್ಮ RCB ತಂಡ ಗೆದ್ದು ಶುಭಾರಂಭ ಮಾಡಲಿ ಎಂದು ನಮ್ಮೆಲ್ಲ RCBಯ ಅಭಿಮಾನಿಗಳ ಪರವಾಗಿ ನಾನು ಸಹ ನಮ್ಮ RCB ತಂಡಕ್ಕೆ ಶುಭ ಹಾರೈಸುತ್ತಿದ್ದೇನೆ. ಇದು ಸೀಸನ್ 19ರ IPL ಆಗಿರುತ್ತದೆ. ಸುಮಾರು 18 ವರ್ಷಗಳ ಬಳಿಕ IPL ಪ್ರಶಸ್ತಿ ಗೆದ್ದ ನಮ್ಮ RCB ತಂಡ ಬಹುತೇಕ ಅದೇ ತಂಡವನ್ನು ಇಟ್ಟುಕೊಂಡು ಈ 19ರ ಸೀಸನ್ ಪ್ರಶಸ್ತಿ ಮೇಲೆ ಕಣ್ಣಿಟ್ಟಿದೆ. ಹಾಲಿ ಚಾಂಪಿಯನ್ ಆಗಿರುವ RCB ತಂಡ ತನ್ನ ತವರು ಮನೆಯಾದ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೊದಲ ಪಂದ್ಯವನ್ನು ಸ್ವಲ್ಪ ದುಃಖದಲ್ಲೇ ಆಡುವಂತೆ ಅನಿಸುತ್ತದೆ. ಯಾಕೆಂದರೆ ಕಳೆದ ಸೀಸನ್ನ ಫೈನಲ್ನ ವಿಜೇತ ಸೆಲೆಬ್ರೇಷನ್ನಲ್ಲಿ 11 ಜನ RCBಯ ಅಭಿಮಾನಿಗಳು ಕಾಲ್ತುಳಿತಕ್ಕೆ ಬಲಿಯಾಗಿದ್ದರು. ಈ ಘಟನೆ ಮಾಸುವ ಮುನ್ನವೇ 19ರ ಸೀಸನ್ ಪ್ರಾರಂಭವಾಗಿದೆ. ಅದು ಅಲ್ಲದೆ ಆ ಘಟನೆ ನಡೆದ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯುವುದರಿಂದ RCBಯ ಎಲ್ಲ ಆಟಗಾರರ ಮನಸ್ಥಿತಿ ಸ್ವಲ್ಪ ದುಃಖದಲ್ಲೇ ಇರುತ್ತದೆ. ಈ ಘಟನೆಗೆ ಸಂಬಂಧಿಸಿದಂತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ ಬಲಿಯಾದ 11 ಅಭಿಮಾನಿಗಳ ಗೌರವ ಸಮರ್ಪಣೆಯಾಗಿ ಮತ್ತು ಅವರ ನೆನಪಾರ್ಥವಾಗಿ 11 ಆಸನಗಳನ್ನು ಅಂದರೆ ಸೀಟುಗಳನ್ನು ಖಾಲಿ ಬಿಟ್ಟಿದ್ದಾರೆ. ಇನ್ನು ಮುಂದೆ ಯಾವುದೇ ಆಟದಲ್ಲಾಗಲಿ ಯಾವುದೇ ಸೀಸನ್ ಆಗಲಿ ಈ 11 ಆಸನಗಳು ಯಾವುದೇ ಪಂದ್ಯ ನಡೆದರೂ ಸಹ ಖಾಲಿಯಾಗಿ ಇರುತ್ತವೆ. ಈ ಮೂಲಕ RCBಯ ತಂಡವು ತನ್ನ ಕ್ರೀಡಾ ಅಭಿಮಾನವನ್ನು ಎತ್ತಿ ತೋರುವಂತೆ ಮಾಡಿದೆ. ಆ ಕಾಲ್ತುಳಿತಕ್ಕೆ ಬಲಿಯಾದ 11 RCBಯ ಅಭಿಮಾನಿಗಳಿಗೆ ನಾವು ಸಹ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಹೇಳೋಣ. ಸ್ನೇಹಿತರೆ, ಸುಮಾರು 2008ನೇ ಇಸವಿಯಲ್ಲಿ ಪ್ರಾರಂಭವಾದ ಈ IPLಗೆ 18 ವರ್ಷಗಳ ಇತಿಹಾಸವಿದೆ. 18 ವರ್ಷಗಳಲ್ಲಿ ಹಲವು ಪಂದ್ಯಗಳು, ಹಲವು ದಾಖಲೆಗಳು ದಾಖಲಾಗಿದ್ದು, ಅದರಲ್ಲಿ IPLನ ಒಂದೇ ಸೀಸನ್ನಲ್ಲಿ ಯಾರು ಜಾಸ್ತಿ ರನ್ ಕಲೆ ಹಾಕುತ್ತಾರೋ ಅವರಿಗೆ ಆರೆಂಜ್ ಕ್ಯಾಪ್ ಅನ್ನುವುದನ್ನು ಕೊಡುತ್ತಾರೆ ಮತ್ತು ಒಂದೇ ಸೀಸನ್ನಲ್ಲಿ ಯಾರು ಹೈಯೆಸ್ಟ್ ವಿಕೆಟ್ ಎತ್ತುತ್ತಾರೋ ಅವರಿಗೆ ಪರ್ಪಲ್ ಕ್ಯಾಪ್ ಎಂಬುದನ್ನು ಕೊಡುತ್ತಾರೆ. ಇವತ್ತಿನ ಈ ಸಂಚಿಕೆಯಲ್ಲಿ ಸೀಸನ್ 1ರಿಂದ ಹಿಡಿದು ಸೀಸನ್ 18ರವರೆಗೆ ಯಾರ್ಯಾರು ಆರೆಂಜ್ ಕ್ಯಾಪ್, ಪರ್ಪಲ್ ಕ್ಯಾಪ್ ಗಳಿಸಿದ್ದಾರೆ ಮತ್ತು ಯಾರು IPL ಟ್ರೋಫಿ ವಿನ್ನರ್ ಮತ್ತು ಕ್ಯಾಪ್ಟನ್ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ಈಗ IPLನ ಈ ಸಂಚಿಕೆಯಲ್ಲಿ ಮುಂದುವರಿಯೋಣ. 2008ರ ಪ್ರಥಮ IPL ಚಾಂಪಿಯನ್ ಅನ್ನು ರಾಜಸ್ಥಾನ ರಾಯಲ್ಸ್ ತಂಡ ಶೇನ್ ವಾರ್ನ್ ಅವರ ಕ್ಯಾಪ್ಟನ್ಶಿಪ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ ಅವರ ವಿರುದ್ಧ ಗೆದ್ದುಕೊಳ್ಳುತ್ತದೆ. ಈ ಸೀಸನ್ನಲ್ಲಿ 616 ರನ್ ಗಳಿಸಿದ ಶಾನ್ ಮಾರ್ಷ್ ಅವರಿಗೆ ಆರೆಂಜ್ ಕ್ಯಾಪ್ ಸಿಗುತ್ತದೆ ಮತ್ತು 22 ವಿಕೆಟ್ ಪಡೆದಿದ್ದ ಸೋಹಿಲ್ ತನ್ವೀರ್ ಅವರಿಗೆ ಪರ್ಪಲ್ ಕ್ಯಾಪ್ ಸಿಗುತ್ತದೆ. ಇನ್ನು 2009ರ IPL ಟ್ರೋಫಿಯನ್ನು ಡೆಕ್ಕನ್ ಚಾರ್ಜರ್ಸ್ ತಂಡ ಆಡಮ್ ಗಿಲ್ಕ್ರಿಸ್ಟ್ ಅವರ ನಾಯಕತ್ವದಲ್ಲಿ RCBಯ ವಿರುದ್ಧ ಆಡಿ ಗೆದ್ದುಕೊಳ್ಳುತ್ತದೆ. ಇದರಲ್ಲಿ 572 ರನ್ ಗಳಿಸಿದ ಮ್ಯಾಥ್ಯೂ ಹೇಡನ್ ಅವರಿಗೆ ಆರೆಂಜ್ ಕ್ಯಾಪ್ ದೊರಕುತ್ತದೆ ಮತ್ತು 23 ವಿಕೆಟ್ ಗಳಿಸಿದ RP ಸಿಂಗ್ ಅವರಿಗೆ ಪರ್ಪಲ್ ಕ್ಯಾಪ್ ದೊರಕುತ್ತದೆ. ಇನ್ನು 2010ರ IPL ಟ್ರೋಫಿಯನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಧೋನಿ ಅವರ ನಾಯಕತ್ವದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಿ ಗೆದ್ದುಕೊಳ್ಳುತ್ತದೆ. ಈ ಟೂರ್ನಿಯಲ್ಲಿ 618 ರನ್ ಗಳಿಸಿದ ಸಚಿನ್ ತೆಂಡೂಲ್ಕರ್ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆದರೆ ಪ್ರಗ್ಯಾನ್ ಓಜಾ ಅವರು 16 ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಗಳಿಸುತ್ತಾರೆ. 2011ರ IPL ಟ್ರೋಫಿಯನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಧೋನಿ ಅವರ ನಾಯಕತ್ವದಲ್ಲಿ RCBಯ ವಿರುದ್ಧ ಆಡಿ ಗೆದ್ದುಕೊಳ್ಳುತ್ತದೆ. ಈ ಸೀಸನ್ನಲ್ಲಿ 608 ರನ್ ಗಳಿಸಿದ ಕ್ರಿಸ್ ಗೇಲ್ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆದರೆ 28 ವಿಕೆಟ್ ಗಳಿಸಿದ ಲಸಿತ್ ಮಾಲಿಂಗ ಅವರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗುತ್ತಾರೆ. 2012ರ IPL ಟ್ರೋಫಿಯನ್ನು KKR ತಂಡ ಗೌತಮ್ ಗಂಭೀರ್ ಅವರ ಕ್ಯಾಪ್ಟನ್ಶಿಪ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದುಕೊಳ್ಳುತ್ತದೆ. ಈ ಸೀಸನ್ನಲ್ಲಿ 733 ರನ್ ಗಳಿಸಿದ ಕ್ರಿಸ್ ಗೇಲ್ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆದರೆ 25 ವಿಕೆಟ್ ಗಳಿಸಿದ ಮೋನೆ ಮಾರ್ಕಲ್ ಅವರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗುತ್ತಾರೆ. ಇನ್ನು 2013ರ IPL ಟ್ರೋಫಿಯನ್ನು ಮುಂಬೈ ತಂಡ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆಡಿ ಗೆದ್ದುಕೊಳ್ಳುತ್ತದೆ. ಈ ಸೀಸನ್ನಲ್ಲಿ 733 ರನ್ ಗಳಿಸಿದ ಮೈಕಲ್ ಹಸ್ಸಿ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆದರೆ
32 ವಿಕೆಟ್ ಪಡೆದಿದ್ದ ಡೆವಿನ್ ಬ್ರಾವೋ ಅವರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರುತ್ತಾರೆ. ಇನ್ನು 2014ರ IPL ಟ್ರೋಫಿಯನ್ನು KKR ತಂಡ ಗೌತಮ್ ಗಂಭೀರ್ ಅವರ ಕ್ಯಾಪ್ಟನ್ಶಿಪ್ನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದುಕೊಂಡು ವಿನ್ನರ್ ಆಗುತ್ತಾರೆ. ಮತ್ತು ಈ ಸೀಸನ್ನಲ್ಲಿ 660 ರನ್ ಗಳಿಸಿದ ರಾಬಿನ್ ಉತ್ತಪ್ಪ ಅವರು ಆರೆಂಜ್ ಕಪ್ ಹೋಲ್ಡರ್ ಆದರೆ 23 ವಿಕೆಟ್ ಗಳಿಸಿದ ಮೋಹಿತ್ ಶರ್ಮಾ ಅವರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರುತ್ತಾರೆ. ಇನ್ನು 2015ರ IPL ಟ್ರೋಫಿಯನ್ನು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ನಲ್ಲಿ ಮುಂಬೈ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆಡಿ ಗೆದ್ದುಕೊಳ್ಳುತ್ತದೆ. ಈ ಸೀಸನ್ನಲ್ಲಿ 562 ರನ್ ಗಳಿಸಿದ ಡೇವಿಡ್ ವಾರ್ನರ್ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆದರೆ 26 ವಿಕೆಟ್ ಗಳಿಸಿದ ಡೆವಿನ್ ಬ್ರಾವೋ ಅವರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರುತ್ತಾರೆ. ಇನ್ನು 2016ರ IPL ಚಾಂಪಿಯನ್ ಆಗಿದ್ದವರು SRH ತಂಡದವರು. ಇವರು ಡೇವಿಡ್ ವಾರ್ನರ್ ಅವರ ಕ್ಯಾಪ್ಟನ್ಶಿಪ್ನಲ್ಲಿ RCB ತಂಡದ ವಿರುದ್ಧ ಆಡಿ ಚಾಂಪಿಯನ್ ಪಟ್ಟ ಅಲಂಕರಿಸುತ್ತಾರೆ. ಈ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ಅವರು 973 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆದರೆ ಭುವನೇಶ್ ಕುಮಾರ್ ಅವರು 23 ವಿಕೆಟ್ ಗಳಿಸಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರುತ್ತಾರೆ. ಇನ್ನು 2017ರ IPL ಚಾಂಪಿಯನ್ ಆದವರು ಮುಂಬೈ ಇಂಡಿಯನ್ಸ್ ತಂಡ. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ನಲ್ಲಿ ರೈಸಿಂಗ್ಸ್ ಪುಣೆ ಇವರ ವಿರುದ್ಧ ಗೆದ್ದು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದರೆ ಈ ಸೀಸನ್ನಲ್ಲಿ ಡೇವಿಡ್ ವಾರ್ನರ್ ಅವರು 641 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದರೆ ಭುವನೇಶ್ ಕುಮಾರ್ ಅವರು 26 ವಿಕೆಟ್ ಗಳಿಸಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರುತ್ತಾರೆ. ಇನ್ನು 2018ರ IPL ಚಾಂಪಿಯನ್ ಆದವರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದವರು. ಧೋನಿ ಅವರ ಕ್ಯಾಪ್ಟನ್ಶಿಪ್ನಲ್ಲಿ SRH ವಿರುದ್ಧ ಈ ಚಾಂಪಿಯನ್ ಅನ್ನು ಅಲಂಕರಿಸಿರುತ್ತಾರೆ. ಈ ಸೀಸನ್ನಲ್ಲಿ ಕೆನ್ ವಿಲಿಯಮ್ಸ್ ಅವರು 735 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆದರೆ ಆಂಡ್ರೂ ಟೈ ಅವರು 24 ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರುತ್ತಾರೆ. ಇನ್ನು 2019ರ IPL ಚಾಂಪಿಯನ್ ಆದವರು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ನಲ್ಲಿ ಮುಂಬೈ ತಂಡದವರು. ಈ ತಂಡದವರು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದು ಚಾಂಪಿಯನ್ ಆದರೆ ಈ ಸೀಸನ್ನಲ್ಲಿ 692 ರನ್ ಹೊಡೆದಿದ್ದ ಡೇವಿಡ್ ವಾರ್ನರ್ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿರುತ್ತಾರೆ ಮತ್ತು ಇಮ್ರಾನ್ ತಾಹಿರ್ ಅವರು 26 ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರುತ್ತಾರೆ. ಇನ್ನು 2020ರ IPL ಚಾಂಪಿಯನ್ ಆದವರು ಮುಂಬೈ ಇಂಡಿಯನ್ಸ್ ತಂಡದವರು. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ನಲ್ಲಿ ಡೆಲ್ಲಿ ತಂಡದ ವಿರುದ್ಧ ಗೆದ್ದು ಚಾಂಪಿಯನ್ ಆದರೆ ಈ ಸೀಸನ್ನಲ್ಲಿ 670 ರನ್ ಗಳಿಸಿದ KL ರಾಹುಲ್ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆದರೆ ಕಗಿಸೋ ರಬಡಾ ಅವರು 30 ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರುತ್ತಾರೆ. ಇನ್ನು 2021ರ IPL ಚಾಂಪಿಯನ್ ಆದವರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದವರು. ಈ ತಂಡದವರು ಧೋನಿ ಅವರ ಕ್ಯಾಪ್ಟನ್ಶಿಪ್ನಲ್ಲಿ KKR ವಿರುದ್ಧ ಗೆದ್ದು IPL ಚಾಂಪಿಯನ್ ಆಗಿರುತ್ತಾರೆ. ಈ ಋತುವಿನಲ್ಲಿ 635 ರನ್ ಗಳಿಸಿದ ಋತುರಾಜ್ ಗಾಯಕ್ವಾಡ್ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆದರೆ 32 ವಿಕೆಟ್ ಪಡೆದಿದ್ದ ಹರ್ಷಲ್ ಪಟೇಲ್ ಅವರು ಪರ್ಪಲ್ ಕ್ಯಾಪ್ ಪಡೆದಿರುತ್ತಾರೆ. ಇನ್ನು 2022ರ IPL ಚಾಂಪಿಯನ್ ಆದವರು ಗುಜರಾತ್ ಟೈಟನ್ಸ್ ತಂಡದವರು. ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಶಿಪ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದು ಚಾಂಪಿಯನ್ ಪಟ್ಟ ಅಲಂಕರಿಸಿರುತ್ತಾರೆ. ಈ ಸೀಸನ್ನಲ್ಲಿ 863 ರನ್ ಗಳಿಸಿದ ಜೋಶ್ ಬಟ್ಲರ್ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆದರೆ ಯಜುವೇಂದ್ರ ಚೆಹಲ್ ಅವರು 27 ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರುತ್ತಾರೆ. ಇನ್ನು 2023ರ IPL ಚಾಂಪಿಯನ್ ಆದವರು ಚೆನ್ನೈನ ಸೂಪರ್ ಕಿಂಗ್ಸ್ ತಂಡದವರು. ಧೋನಿ ಇವರ ಕ್ಯಾಪ್ಟನ್ಶಿಪ್ನಲ್ಲಿ ಗುಜರಾತ್ ತಂಡದ ವಿರುದ್ಧ ಗೆದ್ದು ಚಾಂಪಿಯನ್ ಆಗಿರುತ್ತಾರೆ. ಈ ಸೀಸನ್ನಲ್ಲಿ 890 ರನ್ ಗಳಿಸಿದ ಶುಭಮನ್ ಗಿಲ್ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆದರೆ 28 ವಿಕೆಟ್ ಪಡೆದಿದ್ದ ಮೊಹಮ್ಮದ್ ಶಮಿ ಅವರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರುತ್ತಾರೆ. ಇನ್ನು 2024ರ IPL ಚಾಂಪಿಯನ್ ಆದವರು KKR ತಂಡದವರು. ಇವರು ಶ್ರೇಯಸ್ ಅಯ್ಯರ್ ಇವರ ಕ್ಯಾಪ್ಟನ್ಶಿಪ್ನಲ್ಲಿ SRH ತಂಡದ ವಿರುದ್ಧ ಗೆದ್ದು ಚಾಂಪಿಯನ್ ಆದರೆ ಈ ಋತುವಿನಲ್ಲಿ 741 ರನ್ ಗಳಿಸಿದ ವಿರಾಟ್ ಕೊಹ್ಲಿ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿರುತ್ತಾರೆ ಮತ್ತು 24 ವಿಕೆಟ್ ಪಡೆದಿದ್ದ ಹರ್ಷಲ್ ಪಟೇಲ್ ಅವರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರುತ್ತಾರೆ. ಇನ್ನು ಕಳೆದ ಬಾರಿ 2025ರಲ್ಲಿ ನಮ್ಮ RCB ತಂಡ ರಜತ್ ಪಟಿದಾರ್ ಅವರ ನಾಯಕತ್ವದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಮಣಿಸಿ IPL ಟ್ರೋಫಿಯನ್ನ ಸುಮಾರು 18 ವರ್ಷಗಳ ನಂತರ ಗೆದ್ದುಕೊಳ್ಳುತ್ತಾರೆ. ಈ ಸೀಸನ್ನಲ್ಲಿ ಸಾಯಿ ಸುದರ್ಶನ್ ಅವರು
759 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆದರೆ 25 ವಿಕೆಟ್ ಪಡೆದಿದ್ದ ನಮ್ಮ ಕರ್ನಾಟಕದ ಪ್ರಸಿದ್ಧ ಕೃಷ್ಣ ಅವರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರುತ್ತಾರೆ. ಸ್ನೇಹಿತರೆ, ಕಡೆಯಲ್ಲಿ ನನ್ನದೊಂದು ಮನವಿ. ಇಂದಿನಿಂದ ಸುಮಾರು 2 ತಿಂಗಳುಗಳ ಕಾಲ ನಡೆಯುವ ಈ IPL ಟೂರ್ನಿಯನ್ನ ಮನೋರಂಜನೆಯಿಂದಲೇ ನೋಡಿ. ಯಾವುದೇ ಬೆಟ್ಟಿಂಗ್ ಮತ್ತು ಬೆಟ್ಟಿಂಗ್ ಆ್ಯಪ್ಗೆ ನೀವು ಪ್ರೋತ್ಸಾಹಿಸಬೇಡಿ. ಒಂದು ಸಲ ನೀವು ಈ ಬೆಟ್ಟಿಂಗ್ ಚಟಕ್ಕೆ ಬಿದ್ದರೆ ಅದರಿಂದ ಮತ್ತೆ ಹೇಳುವುದು ತುಂಬ ಕಷ್ಟ. ಈ ಬೆಟ್ಟಿಂಗ್ನಿಂದ ಸುಮಾರು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಪ್ರಾಣನೇ ಕಳೆದುಕೊಂಡಿದ್ದಾರೆ, ಮನೆ ಮಠ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಇಂಥ ಕೆಲಸಗಳನ್ನು ನಿಲ್ಲಿಸಿ ಕ್ರಿಕೆಟ್ ದೃಷ್ಟಿಯಿಂದ ನೋಡಿ. ಥ್ಯಾಂಕ್ ಯು. ಮತ್ತೊಮ್ಮೆ ನಮ್ಮ RCB ತಂಡಕ್ಕೆ ಆಲ್ ದ ಬೆಸ್ಟ್.